ಸೊ ರಾಶಿಗಳ ಬಗ್ಗೆ ಗುರುಗಳು ಮಾತಾಡ್ತಿದ್ರು, ಮೇಷರಾಶಿ ಬಗ್ಗೆ ಹೇಳಿದ್ರು. ಹೇಗಿದೆ ವೃಷಭ ರಾಶಿಯವರ ಈ ಒಂದು ವಾರ ಅಂತ ಕೇಳೋದಾದ್ರೆ ಗುರುಗಳೇ, ಹೇಗಿದೆ ವೃಷಭ ರಾಶಿಗೆ? ವೃಷಭ ರಾಶಿಗೆ ತುಂಬ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ. ಆದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ ಕುಜಗ್ರಹ. ಹಿಂಗೆ ಹೋಗೋದ್ರಿಂದ ಏನಾಗುತ್ತೆ, ಗಂಡ ಹೆಂಡತಿ ಜಗಳ ಆಗುತ್ತೆ ಮತ್ತು ಸಕಲ ಸಂಪತ್ತು ಐಶ್ವರ್ಯ ಬರುತ್ತೆ 100%. ಏನು ಡಿ ಕೆ ಶಿವಕುಮಾರ್ ವೃಷಭ ರಾಶಿ ಸಾಕಷ್ಟು ಸೈಕಲ್ ಹೊಡಿತಾರೆ CM ಆಗೋಕ್ಕೆ, ಖಂಡಿತ ಮುಂದೆ ಆಗ ಯೋಗ ಇದೆ. ಆದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ತುಂಬ ಹುಷಾರಾಗಿರಬೇಕಾಗತ್ತೆ. ವೃಷಭ ರಾಶಿಗೆ ಈ ತಿಂಗಳಲ್ಲಿ ತುಂಬ ತೊಂದರೆಗಳು, ಸಾಕಾಬಟ್ಟೆ ತೊಂದರೆ ಇದ್ದಾವೆ. ತುಂಬ ಕೇರ್ಫುಲ್ಲಾಗಿರಿ. ಗಂಡ ಹೆಂಡ್ತಿನೇ ಕಿತ್ತಾಡ್ತೀರ ಅಂತ ಹೇಳುತ್ತೆ, ಗಂಡ ಹೆಂಡ್ತಿಗೆ ತೊಂದರೆ ಬರುತ್ತೆ ಅಂತ ಹೇಳುತ್ತೆ, ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಹಾಗಾಗಿ ವೃಷಭ ರಾಶಿಯರಿಗೆ ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ವೃಷಭ ರಾಶಿಯರಿಗೆ ಸಿಕ್ಕಾಪಟ್ಟೆ ತೊಂದರೆ ಇರುತ್ತೆ, ಗಂಡ ಹೆಂಡತಿ ಮತ್ತು ಡೈವರ್ಸ್ ಆಗೋ ಸಂದರ್ಭಗಳು ಬರುತ್ತೆ. ಯಾಕಂದರೆ ಲಗ್ನಕ್ಕೆ ರಾಶಿಗೆ ಶನಿ ದೃಷ್ಟಿ ಬೀಳೋದು ತುಂಬ ಒಳ್ಳೆಯದಲ್ಲ. ವೃಷಭ ರಾಶಿಗಾರರು ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಗುರು 2ನೇ ಮನೆಯಲ್ಲಿದ್ದಾನೆ. ಕುಜ ಲ್ಯಾಂಡು ಮತ್ತು ಭೂಮಿ ವಿಚಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ, ತುಂಬ ಲಕ್ಕನ್ನು ಕೊಡ್ತದೆ. ವೆರಿ ಕ್ಲಿಯರಾಗಿರ್ತಿದ್ದೀನಿ. ನೀವು ಪರಿಹಾರಕ್ಕೋಸ್ಕರ ಒಂದು ವಿಶೇಷವಾದ ಒಂದು ಫಲವನ್ನು ಆರಾಧನೆ ಮಾಡಿ. ಕುಜ ಕೆಟ್ಟರಿಂದ ಮುರುಗನ್ನ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾರೆಲ್ಲ ವೃಷಭ ರಾಶಿಯವರು ಅವಳವನ್ನು ಅತಿ ಹೆಚ್ಚು ಯೂಸ್ ಮಾಡ್ತಾರೆ, ಮನೇಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೋಡಿ ಕಂಟ್ರೋಲ್ ಮಾಡ್ಕೊಳ್ಳಿ. ವೃಷಭ ರಾಶಿಗೆ ಒಳ್ಳೆಯದಾಗಲಿ. ಅದೇ ಥರ ಮಿಥುನ ರಾಶಿಗೆ ಏನಾಗುತ್ತೆ ಅಂದರೆ, ಜನ್ಮಗುರು ಇದ್ದಾನೆ. ಜನ್ಮಗುರು ತುಂಬ ಪವರ್ಫುಲ್ ಆಗಿರ್ತಾನೆ. ಜನ್ಮಗುರು ಸಪ್ತಮದಲ್ಲಿ ಕುಜಗ್ರಹ ಇದ್ದಾನೆ. ಸಪ್ತಮದಲ್ಲಿ ಕುಜ ಮತ್ತು ಗುರುಗ್ರಹ ಇದ್ದಾನೆ. ಶನಿ ವ್ಯಯಸ್ಥಾನ ನೋಡ್ತಿದ್ದಾನೆ. ಆದರೆ ಜನ್ಮಗುರು ಇರೋದ್ರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಈ ಒಂದು ತಿಂಗಳಲ್ಲಿ ನಿಮಗೆ ತುಂಬ ಘೋರವಾದ ಗಂಡಾಂತರಗಳು ಜಾಸ್ತಿ ಇದೆ. ಯಾಕಂದರೆ 3ನೇ ಮನೆಯಲ್ಲಿ ಕೇತು ಗ್ರಹ ಇರೋದು, 9ನೇ ಮನೆಯಲ್ಲಿ ರಾಹುಗ್ರಹ ಇರೋದು, 10ನೇ ಮನೆಯಲ್ಲಿ ಶನಿ ಗ್ರಹ ಇರೋದು, 6ನೇ ಮನೆಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಇರೋದು, 6ನೇ ಮನೆ ಅಧಿಪತಿ ಸಪ್ತಮಕ್ಕೆ ಇರೋದು. ನಿಮಗೆ 100% ಹೇಳ್ತೀನಿ, ಮಿಥುನ ರಾಶಿ ಮೇಲೆ ವೃಷಭ ರಾಶಿಗಿಂತ ಡೇಂಜರು ಮಿಥುನ ರಾಶಿ. ನಿಮ್ಮ ತಂಗಿ ತಮ್ಮ ಅಣ್ಣ ತಮ್ಮನಿಂದ ಜಗಳಗಳಾಗೋದು, ಮತ್ತು ಗಂಡನಿಂದ ಜಗಳ ಆಗೋದು, ಮತ್ತು ಮನಸ್ತಾಪ ಆಗೋದು, ಮತ್ತು ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಜನ್ಮ ಗುರು ಬಂದಾಗ ಆರೋಗ್ಯ ಸಮಸ್ಯೆಗಳು ಕೂಡ ಇದ್ದಾವೆ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನೀವು ಅತಿ ಹೆಚ್ಚು ಹುಷಾರಾಗಿರಬೇಕಾದ್ರೆ ಒಂದು ಮಿಥುನ ರಾಶಿಯವರು ನೀವು ಬಹಳ ವಿಶೇಷವಾಗಿ ಅತಿ ಹೆಚ್ಚು ಬುಧಗ್ರಹನ ಮತ್ತು ಗುರುಗ್ರಹನ ಆರಾಧನೆ ಮಾಡಿದ್ರೆ ಈ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ ಅಂತ ನನ್ನ ಪ್ರೆಡಿಕ್ಷನ್ನ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಡಿಸೆಂಬರ್ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಮತ್ತು ಇದೇ ನಮ್ಮ ಕಾರ್ಯಕ್ರಮನ ಏನು ನೋಡ್ತೀರಿ, ಇದನ್ನೇ ಗ್ಯಾರಂಟಿ TV ಯೂಟ್ಯೂಬಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಈ ರಾಶಿ ಬಗ್ಗೆ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ನ ದಯವಿಟ್ಟು ಅಲ್ಲಿ ಬರ್ದಾಕಿದ್ದೀನಿ. ದಯವಿಟ್ಟು ಅದನ್ನು ವೀಡಿಯೋನ ರಿಪೀಟ್ ನೋಡಿ ಅದನ್ನು ಬರ್ಕೊಳ್ಳಿ, ತುಂಬ ಒಳ್ಳೆಯದಾಗಲಿ. ಮಿನಿಮಮ್ ನಮ್ಮ ಸ್ಟಾಫು ನಾವು ಸೇರಿ 5 ಅವರು 2 ಅವರು 3 ಅವರ್ ಕೂತ್ಕೊಂಡು ವರ್ಕ್ ಮಾಡಿ ನಿಮಗೆ ಕಳಿಸೋದು ಒಂದು ಉದ್ಘಾಟನೆಗಳು ಸುಮ್ಮನೆ ನಾನು ಬರೆದಿರೋದಲ್ಲ. ಅಷ್ಟು ಪ್ಲ್ಯಾನ್ ಮಾಡಿ ಡಿಸೆಂಬರ್ ಭವಿಷ್ಯನ ಪ್ರೆಡಿಕ್ಷನ್ ಮಾಡಿ ದಯವಿಟ್ಟು ಫಾಲೋ ಮಾಡಿ. ಮತ್ತು ಡಿಸೆಂಬರ್ ಭವಿಷ್ಯದಲ್ಲಿ ಗುರುಗ್ರಹ ಕಟಕ ರಾಶಿಗೆ ಬಿಟ್ಟು ಹೋಗಿರೋದು ಡಿಸೆಂಬರ್ 5ನೇ ತಾರೀಕು. ಗುರು ಮತ್ತು ಕುಜಗ್ರಹ 2 ಗ್ರಹಗಳು ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆಯಿಂದ ಕಟಕ ರಾಶಿಯವರಿಗೆ ಏನೆಲ್ಲ ಮಾಡ್ತಾನೋದು ಇಂಪಾರ್ಟೆಂಟ್ ಆಗುತ್ತೆ. ಕಟಕ ರಾಶಿಲಿ ಸಿಕ್ಕಾಪಟ್ಟೆ ಕಟಕ ರಾಶಿಗೆ ಶನಿ ತುಂಬ ಯೋಗಕಾರಕ. ಅವನು 9ನೇ ಮನೇಲಿ ತುಂಬ ಚೆನ್ನಾಗಿದ್ದಾನೆ. ಆದರೆ ಕಟಕ ರಾಶಿಯರು ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರದಲ್ಲಿ ಏನಾದ್ರು ಕೆಲಸ ಕಾರ್ಯ ಮಾಡಿದ್ರೆ ಹಾಳಾಗೋಗುತ್ತೆ, ದಯವಿಟ್ಟು ಮಾಡಬೇಡಿ. ಮತ್ತು ಪುನರ್ವಸು ವಿಶಾಖ ಪೂರ್ವಭಾದ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಬೇಡಿ. ಅದೇ ಥರ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರವನ್ನು ದಯವಿಟ್ಟು ಯಾವುದೇ ಶುಭ ಕೆಲಸ ಮಾಡಬೇಡಿ. ಯಾರೋ ಹೇಳ್ತಾರೆ ಅಂತ ನೀವು ಯಾರ ಮಾತನ್ನು ಕೇಳಬೇಡಿ. ತುಂಬ ಒಳ್ಳೆ ದಿನ ಮಾಡಿಬಿಡಮ್ಮ ಅಂತ ಹೇಳಿದ್ರೆ ಮುಂಡೆ ಮುಚ್ಚಿಗೆ ಹೋಗ್ಬೇಕಾಗತ್ತೆ, ಹಾಳಾಗಿ ಹೋಗ್ಬೇಕಾಗತ್ತೆ. 100% ಹೇಳ್ದವನ್ನೆಲ್ಲ ನಿಮ್ಗೆ ತಂದುಕೊಡಲ್ಲ. 24 ಅವರ್ಸ್ ಅಲರ್ಟ್ ಆಗಿರ್ತೀನಿ ರೀ. ಸೂರ್ಯ ಚಂದ್ರ ಹೆಂಗೆ ಅಲರ್ಟ್ ಆಗಿರ್ತೀನಿ ಹಂಗೆ ನವಗ್ರಹಗಳ ಮೇಲೆ ನಾನು ಅಲರ್ಟ್ ಆಗಿರ್ತೀನಿ. ನನಗಿರೋ ನಂಬಿಕೆ ಆ ಸಬ್ಜೆಕ್ಟ್ ಮೇಲೆ. ಹಾಗಾಗಿಯೇ ಓಪನ್ ಅಪ್ ಆಗಿ ನಾನು ಪ್ರೆಡಿಕ್ಷನ್ನ ಕೊಡ್ತಾಯಿದ್ದೀನಿ. ದಯವಿಟ್ಟು ಕಟಕ ರಾಶಿಯ ಗುರು ವ್ಯಯಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಗುರುಗಳಿಂದ ಶಾಪವನ್ನು ಅನುಭವಿಸ್ತೀರ. ದಯವಿಟ್ಟು ಹುಷಾರಾಗಿರಿ. ಕಟಕ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಮತ್ತು ಕುಜಗ್ರಹ ನಿಮ್ಮ ಮಗ ಇಲ್ಲ ನಿಮಗೆ ಇಲ್ಲ ತಂದೆ ಇಲ್ಲಾಂದರೆ ತಂದೆ ಮನೆ ಕಡೆ ಇಲ್ಲ ಮಗನಿಂದ ನಿಮಗೆ ತೊಂದರೆಗಳಾಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಇಲ್ಲ ಪಂಚಮಾಧಿಪತಿ 6th ಲಾರ್ಡ್ ಮಗ ಯಾರ ಕಲ್ಲ ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ತಾನೆ, ಮಗಳೋ ಯಾವುದೋ ಒಂದು ಕಿರಿಕಾಗುತ್ತೆ. ಆಗದಿರೋ ಥರ ನೋಡಲಿ ಅಂದರೆ ನಿಮಗೆ ಯಾವುದೇ ಒಂದು ಕಾರಣ ಕೂಡ ಈ ಸರಿ ತುಂಬ ನೆಗೆಟಿವ್ ಆಗಿರೋದ್ರಿಂದ ನೀವು ಅತಿ ಹೆಚ್ಚು ನೀವು ವಿಷ್ಣುನ ಆರಾಧನೆ ಮಾಡಿ ಮತ್ತು ಗುರುಗ್ರಹನ ಆರಾಧನೆ ಮಾಡಿ. ಕಟಕ ರಾಶಿ ಒಳ್ಳೆಯದಾಗುತ್ತೆ. ಸಿಂಹ ರಾಶಿಗೆ ಟೈಮ್ ತುಂಬ ಕೆಟ್ಟಿತ್ತು. 100% ಸಿಕ್ಕಾಪಟ್ಟೆ ಟೈಮ್ ಕೆಟ್ಟಿತ್ತು. ಸಿಂಹ ರಾಶಿಗಂತೂ ಎಕ್ಸ್ಟ್ರಾರ್ಡಿನರಿ ಟೈಮ್, ತುಂಬ ಬ್ಯೂಟಿಫುಲ್ ಟೈಮು. ಸಿಂಹ ರಾಶಿಗೆ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾ ಇದ್ದೇನೆ. ಸಿಂಹ ರಾಶಿಗೆ ಅಷ್ಟ ಐಶ್ವರ್ಯ ಕೊಡೋದ್ರಿಂದ ಸಿಂಹ ರಾಶಿಗೆ ಗುರು ಮತ್ತು ಕುಜ ಸೂರ್ಯ ಬುಧ ರಾಹು ಮತ್ತು ಶನಿ ಕೂಡ ಅಷ್ಟಮದಲ್ಲಿದ್ದರೂ ಕೂಡ ತುಂಬ ರಾಜಯೋಗನ ಕೊಡ್ತಿದ್ದಾರೆ. ಮತ್ತು ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ. ಸಿಂಹ ರಾಶಿಯರು ಡಿಸೆಂಬರ್ ತಿಂಗಳಲ್ಲಿ ನೀವೇನೆಲ್ಲ ಸಂಪಾದನೆ ಮಾಡ್ತೀರೋ, ಎಷ್ಟು ಕಷ್ಟಪಡ್ತೀರೋ ಅಷ್ಟು ದುಡ್ಡು ಎಲ್ಲ ಸಿಗುತ್ತೆ. ನೀವು ಡಿಸೆಂಬರ್ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗ್ಬೋದು, ಇಲ್ಲ ಮಕ್ಕಳಾಗ್ಬೋದು, ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತೀರ. ಸಿಂಹ ರಾಶಿ ತುಂಬ ಚೆನ್ನಾಗಿದೆ. ಕನ್ಯಾ ರಾಶಿಯವರು ಒಬ್ಬರಿಗೇ ಟೈಮ್ ಬ್ಯಾಡು ಸ್ಟಾರ್ಟ್ ಆಗುತ್ತೆ ಡಿಸೆಂಬರ್ 5ನೇ ತಾರೀಕಿಂದ. ಅದು ಇವಾಗ ಚೆನ್ನಾಗಿದೆಯೋ ನೋಡಿ, ವಿರಾಟ್ ಕೊಹ್ಲಿ ಕನ್ಯಾ ರಾಶಿ 100 ಹೊಡೆದ್ರು.
ಆದರೆ 5ನೇ ತಿಂಗಳಿಂದ ತುಂಬ ಹುಷಾರಾಗಿರ್ಬೇಕು. 5ನೇ ತಾರೀಕಿಂದ 4 ಡೇಸ್ ಇದೆ, 100% 4 ಡೇಸ್ ಆದಮೇಲೆ ತುಂಬ ತೊಂದರೆ ಆಗುತ್ತೆ. ಈಗ ತುಂಬ ಚೆನ್ನಾಗಿರೋದು ಕನ್ಯಾ ರಾಶಿ. ಅದಕ್ಕಾಗಿ ವಿರಾಟ್ ಕೊಹ್ಲಿ ಸೆಂಚುರಿಯನ್ನು ಬಾರಿಸಿದ್ದಾರೆ, ಕನ್ಯಾ ರಾಶಿ ಆಗಿದ್ದಾರೆ. ಅದೇ ಥರ ನೋಡಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಿದ್ರು ಕೂಡ ಆಡೋಕ್ಕಾಗಲ್ಲ, ಅವರು ವೃಷಭ ರಾಶಿ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಇವಾಗ ಕನ್ಯಾ ರಾಶಿಗೆ ಈ ಒಂದು 5ನೇ ತಾರೀಕು ಚೆನ್ನಾಗಿದೆ, ಅದಾದಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ, ಆಗದೇ ಥರ ನೋಡ್ಕೊಳ್ಳಿ. ಮತ್ತು ತುಲಾರಾಶಿಗಂತೂ ಭಯಂಕರ ಲಕ್ ಬಂದೈತೆ, ತುಂಬ ರಾಜಯೋಗನ ಕೊಡ್ತೇವೆ. ಗುರು ಭಾಗ್ಯಸ್ಥಾನದಲ್ಲಿ ಗುರು ರಾಶಿ ನೋಡ್ತಾನೆ, ಧನುಸ್ಥಾನದಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಇದ್ದಾನೆ, ಕುಜಗ್ರಹ 3ನೇ ಮಲಿದ್ದಾನೆ, 11ನೇ ಮೇಲೆ ಕೇತು ಇದ್ದಾನೆ. ಪುಣ್ಯ ಸ್ಥಳವನ್ನು ಅತಿ ಹೆಚ್ಚು ನೀವು ದರ್ಶನ ಮಾಡಿದರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಪುಣ್ಯವನ್ನು ಪ್ರಾಪ್ತಿಯಾಗುತ್ತೆ. ಶನಿ ತಿರುನಲ್ಲಾರಿಗೆ ಒಂದು ಸರಿ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ತಿರುನಲ್ಲಾರು ಶನೇಶ್ವರ ಇಲ್ಲ ತಿರುಪತಿ ದರ್ಶನ ಮಾಡಿ ತುಂಬ ಪಾವನ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೀನಿ. ವೃಶ್ಚಿಕ ರಾಶಿಗೆ ಸಾಕಷ್ಟು ತೊಂದರೆಗಳಿದ್ದಾವೆ. ತೊಂದರೆಯನ್ನು ನಿವೃತ್ತಿ ಮಾಡಬೇಕಾದ್ರೆ ಗುರು ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಲಗ್ನದ ರಾಶಿಯನ್ನೇ ಸೂರ್ಯ ಬುಧ ಶುಕ್ರ ಗ್ರಹ ಇದ್ದಾನೆ, ಧನಸ್ಥಾನದಲ್ಲಿ ಕುಜಗ್ರಹ ಇದ್ದಾನೆ, ದಶಮ ಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ. ಕೆಲಸ ಕಳ್ಕೊಳೋದು, ಗುರುಬಲ ಇಲ್ದಿರೋದು, ಮಕ್ಕಳು ಬಯಸ್ಕೊಳ್ಳೋದು, ಕೆಲಸ ಕಳ್ಕೊಂಡು ಮಕ್ಕಳು ಕೇಳಿ ಬಯಸ್ಕೊಳ್ಳೋದು, ಇದೆಲ್ಲ ಆಗುತ್ತೆ. ಇದು ಆಗಬಾರ್ದು ಅಂದರೆ ನೀವು ಗಣಪತಿಗೆ ಹೈಯೆಸ್ಟ್ ಗರಿಕೆಯನ್ನು ದಾನ ಕೊಡಿ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯ ಶುಭಫಲನ ಕೊಡ್ತೀರಾ. ಒಂದು ಧನುಸು ರಾಶಿಗೆ ಏನಾಗುತ್ತೆ ಅಂದರೆ ರಾಶಿಲಿ ಕುಜ, ಸಪ್ತಮದಲ್ಲಿ ಗುರುಗ್ರಹ ಇದ್ದಾನೆ, ಭಾಗ್ಯಸ್ಥಾನದಲ್ಲಿ ಕೇತು ಗ್ರಹ ಇದ್ದಾನೆ, 3ನೇ ಮನೆಯಲ್ಲಿ ಅಣ್ಣ ತಮ್ಮನ ಮನೆಯಲ್ಲಿ ರಾಹು ಗ್ರಹ ಇದ್ದಾನೆ, 4ನೇ ಮನೆ ಸುಖ ಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ, ವ್ಯಯಸ್ಥಾನದಲ್ಲಿ ನಿಮಗೆ ಸೂರ್ಯ ಬುಧ ಶುಕ್ರ ಗ್ರಹ ಇದ್ದಾನೆ, 12ನೇ ಮನೆಯಲ್ಲಿ ರಾಶಿಗೆ ಮರೆಯಾಗಿದ್ದಾರೆ. ಹಾಗಾಗಿ ಸ್ವಲ್ಪ ನಿಮಗೆ ತುಂಬ ತೊಂದರೆಗಳು 50-50 ಇದೆ. ನಿಮಗೆ ಒಳ್ಳೆಯದಾಗಲಿ. ಮಕರ ರಾಶಿಗೆ ಇಲ್ಲಿವರೆಗೆ ಇದ್ದಿದ್ದ ರಾಜಯೋಗ ಇನ್ನು ಮುಂದೆ ಇಲ್ಲ. ಡಿಸೆಂಬರ್ 5ನೇ ತಾರೀಕಿಂದ ನಿಮಗೆ ಪ್ರಾಬ್ಲಮ್ ಬರುತ್ತೆ. ಈಗೇನೋ ಓಕೆ, ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಸುಖಸ್ಥಾನ ಅಧಿಪತಿ ಮಕರ ರಾಶಿಗೆ, ಮೇಷರಾಶಿ ಅಧಿಪತಿ ವೃಶ್ಚಿಕ ರಾಶಿ ಅಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ತಾನೆ. ಅದು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ. ಗುರು ಮರೆಯಾಗ್ತಾನೆ, ಕುಜಗ್ರಹ ಮರೆಯಾಗ್ತಾನೆ. ಅದರಲ್ಲೂ ಕೂಡ ಮಕರ ರಾಶಿ ಕುಜನ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರು ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ, ತುಂಬ ಪ್ರಾಬ್ಲಮ್ ಇರುತ್ತೆ. ಮಕರ ರಾಶಿಗೆ ಡಿಸೆಂಬರ್ ಎಂಡಲ್ಲಿ ಪ್ರಾಬ್ಲಮ್ ಬರುತ್ತೆ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನೀವು ಕುಂಭರಾಶಿಗೆ ಸಕಲ ಸಂಪತ್ತು ಐಶ್ವರ್ಯಗಳು ಕೂಡ ತುಂಬಿ ತುಳುಕ್ತಾ ಇದೆ. ಕುಂಭರಾಶಿಗೆಂದು ಭಯಂಕರ ರಾಜಯೋಗನ ಕೊಡುತ್ತೆ. ಕುಂಭರಾಶಿಗೆ 9 ಗ್ರಹಗಳು 9 ದಿಕ್ಕು ಕೂಡ ಓಪನ್ ಐತೆ, ತುಂಬ ಪಾಸಿಟಿವ್ನ ಅನುಭವಿಸ್ತಾರೆ. ಈ ಒಂದು ಡಿಸೆಂಬರ್ ತಿಂಗಳು ಕುಂಭರಾಶಿಗೆ ಹಬ್ಬವೋ ಹಬ್ಬ, ಜಿಂಗ ಲಕ 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 ಬರ್ರೋ ಅನ್ನೋ ಥರ ಇದೆ. ಅದಾದಮೇಲೆ ಮೀನರಾಶಿಯರಿಗೆ ಸಾಲದ ಬಾಧೆಯಲ್ಲಿ ಸಿಗಾಕಿರ್ತೀರ. ಗುರು 4ನೇ ಮನೆಗೆ ಬಂದರೆ ತಾಯಿಯಿಂದ ತೊಂದರೆ, ಮತ್ತು ಕೆಲಸದಲ್ಲಿ ಕುಜಗ್ರಹ ದಶಮ ಸ್ಥಾನದ ಶನಿ ರಾಶಿಲಿರೋದು ಒಂದಲ್ಲ ಒಂದು ಸಮಸ್ಯೆ ಕೊಡದಿರೋ ಥರ ನೋಡ್ಕೊಳ್ಳಿ. ಮೀನರಾಶಿಗೆ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಇನ್ನು ಅತಿ ಹೆಚ್ಚು ಮಾಹಿತಿ ಬೇಕು ಅಂದರೆ ನನ್ನ ಸ್ಕ್ರೀನಲ್ಲಿ ಹೋಗ್ತಿರೋಂಥ ನಂಬರ್ಗೆ ಕರೆ ಮಾಡಿ, ನನ್ನ ಆಫೀಸಿಗೆ ಬರ್ರಿ, ಆನ್ಲೈನಲ್ಲಿ ಕೇಳ್ಬೋದು, ಆಫೀಸಲ್ಲಿ ಕೇಳ್ಬೋದು. ಇಷ್ಟೋ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರಗಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನನ್ನು ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ಮತ್ತು ಮುಂದಿನ ಭಾನುವಾರ ಗ್ಯಾರಂಟಿ ಟಿ ವಿಲಿ 6 ಗಂಟೆಯಿಂದ 7 ಗಂಟೆವರೆಗೆ ನಾನು ಬರ್ತೀನಿ. ನೀವು ಕೂಡ ಮುಂದಿನ ಭಾನುವಾರ ಎಲ್ಲೂ ಮಿಕ್ಸ್ ಇಲ್ದಾಗಿ ಬರ್ರಿ, ಮತ್ತೆ ಮಾತಾಡೋಣ. ಖಂಡಿತವೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಗಳೇ, ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅಷ್ಟೇ ಅಲ್ಲ, ಬಹಳಷ್ಟು ಜನ ಕರೆ ಮಾಡಿದ್ರು, ಅವರು ಎಲ್ಲರಿಗೂ ಕೂಡ ಅವರ ಸಮಸ್ಯೆಗೆ ಪರಿಹಾರವನ್ನು ಹೇಳಿದ್ರಿ. ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ಮಾಡಬೇಕಾಗಿರೋದು ಸಿಂಪಲ್, ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ.